ಹಲೋ 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 ಹಾಂ ಈಗ ಸೊ ಈಗ ಗಂಟ ನಾಗರಾಜಣ್ಣ ಅವ್ರ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ದು ಅವ್ರ ಲೋನ್ ಅಮೌಂಟ್ ಬಗ್ಗೆ ಮಾತಾಡಿದ್ರು 12,730 30 ಸರ್ 12,726 12,726 ಲೋನ್ ಅಮೌಂಟು. ಇವ್ರು ನಮ್ಮ ಮನೆ ಹತ್ರನೇ ಇರೋದಪ್ಪ, ಜಾಸ್ತಿ ದೂರ ಇಲ್ಲ, ಬೆಳಗ್ಗೆ ಎದ್ದು ಅಲ್ಲೇ ಇರೋದು. ಕಷ್ಟ ಸುಖ ಮಾತಾಡ್ದೋ, ಇಲ್ಲೊಂದು ಕಾಫಿ ಕುಡ್ದೋ, ಅದು ಯಾವುದು ಏನು ಹೆಸರು ಅಂಗಡಿದು? ಬ್ರಹ್ಮಲಿಂಗೇಶ್ವರ ಕಾಂಡಿಮೆಂಟ್ಸ್ ಅಂತ. ಬೆಳಗ್ಗೆನೆ ಹೋಗ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಆಮೇಲೆ ಮಾತಾಡೋಣ. ಓಕೆ, ಹಾಯ್. ನಮಸ್ತೆ. ಹಾಂ, ಮಸ್ತ್. ಇಲ್ಲೇ ಇದ್ರಲ್ಲ ಸರ್, ತುಂಬ ದೂರ ಅನ್ಕೊಂಡಿದ್ದೆ. ನಾವು ವಿಜಯನಗರ ಅಂತ ಎಷ್ಟೋ ಸತಿ ಹೇಳಿದ್ದೀನಲ್ಲ ವೀಡಿಯೋನಲ್ಲೇ ಡೈರೆಕ್ಟ್. ಎಲ್ಲ ಅಂತ ಗೊತ್ತಿಲ್ಲ, ನಾನು ಖಾಲಿ ಮಾಡಿಬಿಟ್ಟು ಅದೆಲ್ಲ ಬೇರೆ ಕಡೆ ಹೋಗಿದ್ರೆ ಅನ್ಕೊಂಡಿದ್ದೆ ನಾನು. ಬನ್ನಿ ಹೋಗೋಣ, ಅಲ್ಲೇ ಕಾಫಿ ಕುಡ್ಕೊಂಡು ಆರಾಮಾಗಿ ಮಾತಾಡೋಣ. ನಾನು ಕಾಫಿ 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 ಇಲ್ಲ, ನಾರ್ಮಲ್ ಹಾಕಿ ಮೇಡಮ್, ಸಕ್ಕರೆ ಕಡಿಮೆ ಇರಲಿ. ಸೊ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಇಲ್ಲೇ ಬಂದೆ, MBR ಕಾಂಪೌಂಡ್ ವಾಲ್ ಅಂತ ಯಾವುದೋ, ಇಲ್ಲಿಗೆ ಬಂದಿದ್ದೀನಿ. ಕಾಫಿ ಕುಡ್ಕೊಂಡು ಕಷ್ಟ ಸುಖ ಮಾತಾಡೋಣ ಅಂತ. ಹೊಸ್ದಾಗಿ ಮಾಡೋಣ ರೀ, ಅದೇ ಏನು ವೀಡಿಯೋ, ಮನೆ ತೋರಿಸು, ಅಲ್ಲಿ ತೋರಿಸು, ಇಲ್ಲಿ ತೋರಿಸು, ಒಳಗಡೆ ಕಿಟಕಿ ತೋರಿಸು, ಬಾಗಿಲು ತೋರಿಸು, ಕಷ್ಟ ಸುಖಗಳು ಮಾತಾಡೋಣ. ಇದು ಹೊಸ ಥರ ಮಾಡೋಣ ಅಂತ ನಾನು ಅಷ್ಟೇ, ಇನ್ನೇನಿಲ್ಲ. ಓಕೆ, ನಮ್ಮ BBMPನಲ್ಲಿ ಪಾಪ ಇವ್ರಿಗೂ ಭಾಳ ಕಷ್ಟ. ಈ ಗಾಡಿ ಹತ್ತುತ್ತೋ ಇಲ್ಲೋ ಗೊತ್ತಿಲ್ಲ, ಈಗ ಅಪ್ಪೈತೆ. ಜೈ ಶ್ರೀರಾಮ್. ಹತ್ತುತ್ತೆ ಅಣ್ಣವರು ಅಡ್ಡ ನಿಲ್ಸವ್ರು. ನೋಡ. ಸೊ ಈಗ ಗಂಟ ನಾಗರಾಜಣ್ಣ ಅವ್ರ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ದು ಅವ್ರ ಲೋನ್ ಅಮೌಂಟ್ ಬಗ್ಗೆ ಮಾತಾಡಿದ್ರು. 12,730 30 ಸರ್ 12,726 12,726 ಲೋನ್ ಅಮೌಂಟು. ಇವ್ರು ನಮ್ಮ ಮನೆ ಹತ್ರನೇ ಇರೋದಪ್ಪ, ಜಾಸ್ತಿ ದೂರ ಇಲ್ಲ, ಬೆಳಗ್ಗೆ ಎದ್ದು ಅಲ್ಲೇ ಇರೋದು. ಕಷ್ಟ ಸುಖ ಮಾತಾಡ್ದೋ, ಇಲ್ಲೊಂದು ಕಾಫಿ ಕುಡ್ದೋ, ಅದು ಯಾವುದು ಏನು ಹೆಸರು ಅಂಗಡಿದು? ಬ್ರಹ್ಮಲಿಂಗೇಶ್ವರ ಕಾಂಡಿಮೆಂಟ್ಸ್ ಅಂತ, GKW ಲೇಔಟಲ್ಲಿ. ಭಾಳ ದಿವಸ ಆದಮೇಲೆ ನಾನು ಒಂದು ಅಂಗಡಿಗೆ ಬಂದು ಕಾಫಿ ಕುಡ್ದಿದ್ದು. ನಾನು ಕಾಫಿ ಕುಡಿಯೋಲ್ಲ ಆಚೆ ಕಡೆಯಲ್ಲಿ, ಹೌದಾ, ಮನೆಯಿಂದನೇ ಮಾಡಿಸ್ಕೊತೀನಿ, ಹೋಯ್ತೀನಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂಥರ ಕಾಫಿನಲ್ಲಿ ಸಕ್ಕರೆ ಕಡಿಮೆ ಜಾಸ್ತಿ, ಅದು ಇದು. ಈಗ ನೋಡಿ ಇವ್ರು ಕುಡ್ದೆ ಸ್ವಲ್ಪ ಕಹಿ ಜಾಸ್ತಿ ಇತ್ತು, ಸುಧಾರಿಸ್ಕೊಂಡೆ 2 ನಿಮಿಷ. ಇವು ಚೆನ್ನಾಗಿ ಮಾಡಿಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ, ಯಾಕೆಂದರೆ ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ, ನಾನು ಹೇಳೋಕ್ಕೆ ಹೋಗಲ್ಲ. ಒಬ್ಬರು ಸರಿ ಇಲ್ಲ ಅಂತಂದರೆ ಹೇಳೋಕ್ಕಾಗಲ್ಲ. ಸೊ ಹಾಂ, ಇನ್ಮೇಲೂ ಸಹ ವೀಡಿಯೋ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಇದ್ದೀನಿ. ಯಾವುದಾದ್ರೂ ದಯವಿಟ್ಟು ಎಲ್ಲರಿಗೂ ಏನಾದರೂ ಹೊಸ ಐಡಿಯಾ ಇದ್ದರೆ ಹೇಳಿ, ನನಗೂ ಸಾಕಾಗಿ ಹೋಯ್ತೆ ಅದೇ ಥರ ಮಾಡಿ ಮಾಡಿ ಮಾಡಿ. ಸೊ ಬೇರೆ ಥರ ಯಾವುದಾದ್ರೂ ಐಡಿಯಾ ಇದ್ದರೆ ದಯವಿಟ್ಟು ತಿಳಿಸಿ. ನಾಗರಾಜಣ್ಣ ಅವ್ರು ನಮ್ಮ ಸಬ್ಸ್ಕ್ರೈಬರೇನೆ, ತುಂಬ ಥ್ಯಾಂಕ್ಸ್. ಏನೇ ವಿಚಾರಗಳಿದ್ರೂ ಡೈರೆಕ್ಟಾಗಿ ಕಾಮೆಂಟ್ಸಲ್ಲಿ ಹಾಕಿ ಕೇಳಿ. ಅವರು ಒಂದು 10 ಮೇಲ್ ಮಾಡೋರಪ್ಪ, ನನಗಿನ್ನ ನಂಬರ್ ಕಳಿಸಿಲ್ಲ ಅಂತ. ನಾನು ಬೆಳಗ್ಗೆ ನೋಡಿದ್ದು, ಯಾಕಪ್ಪ ಮೇಲ್ ಇದು ಕಳಿಸಿಲ್ಲ ಅಂತ ರಿಪ್ಲೈನ ಆಮೇಲೆ ಕಳಿಸ್ದೆ ನಾನು. ಆಮೇಲೆ ಅವ್ರು ಕಾಲ್ ಮಾಡಿದ್ರು, ಅವ್ರ ನಂಬರೇ. ನಿಮ್ಗೆ ಅಕಸ್ಮಾತ್ ಮೇಲ್ ಐ ಡಿನಲ್ಲಿ ನಮಸ್ತೆ ಅಂತ ಹಾಕ್ಬಿಟ್ಟು ಬರಲಿಲ್ಲ ಅಂತ ಅಂದರೆ ಮೈ ನೇಮ್ ಈಸ್ ಇದು ಅಂತ ಹಾಕ್ಬಿಟ್ಟು ನಿಮ್ಮ ನಂಬರೇ ಹಾಕಿ, ನಾನೇ ಕಾಲ್ ಮಾಡ್ತೀನಿ. ಓಕೆ, ಇನ್ಮೇಲೆ 3 ನಿಮಿಷ 4 ನಿಮಿಷದ್ದೇ ಒಂದು ಡೈರೆಕ್ಟಾಗಿ ಸ್ಮಾಲ್ ಸೀರೀಸ್ ಮಾಡ್ತೀನಿ. ಸೀರೀಸ್ ಮಾಡಿದಾಗ ಗ್ರೌಂಡ್ ಲೆವೆಲಲ್ಲಿ ಇರೋವಂಥ ಕಷ್ಟಗಳ್ನ ಮಾತಾಡೋಣ, ಅದು ಮೇಯ್ನು. ಬೂಟಾಟಿಕೆ ತೋರಿಸ್ಕೊಂಡು ಹಂಗೆ ಹಿಂಗೆ ಮಾಡೋದು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಅದಿರಲಿ, ನಮ್ಮ 1-2 ನಿಮಿಷ ನಮ್ಮ ನಾಗರಾಜಣ್ಣ ಅವ್ರಿಗೆ ಈ ಚಾನಲ್ ಹೆಂಗೆ ಗೊತ್ತಾಯಿತು, ಏನು ಮಾತಾಡಿದ್ರು, ಅಲ್ಲ ಏನು ನೋಡಿದ್ರು, ಏನು ತಿಳ್ಕೊಂಡ್ರು ಅಂತ ಮಾತಾಡುವ. ನಾಗರಾಜಣ್ಣ, ನಿಮ್ಗೇನು ಈ ಚಾನಲಿಂದ ಏನು ಕಲ್ತ್ಕೊಂಡ್ರಿ, ಏನು ತಿಳ್ಕೊಂಡ್ರಿ, ನೀವೇ ಹೇಳಿ. ಎಲ್ರಿಗೂ ನಮಸ್ಕಾರ ಅಣ್ಣ. ಫಸ್ಟ್ ಆಫ್ ಆಲು ನಾವು ಹಿಂಗೆ ಯೂಟ್ಯೂಬ್ ನೋಡ್ತಾ ನಮಗೂ ಗೊತ್ತಾಗಿದ್ದು. ಆಮೇಲೆ ಗೊತ್ತಾಯಿತು ಈ ಥರ ನಿಮ್ಮ ಕಡೆಯಿಂದ ತುಂಬ ಹೆಲ್ಪ್ ಆಗ್ತಿದೆ ಎಲ್ರಿಗೂ, ಜನಗಳಿಗೆ ಏನು ಹಿಂಗೆ ಅಂತ. ಗೊತ್ತಿಲ್ಲದವರು ಪಾಪ ಇರ್ತಾರೆ, ಅವ್ರಿಗೂ ಏನಂತ ಗೊತ್ತಿರಲ್ಲ. ನಿಮ್ಮ ಚಾನಲ್ ನೋಡಿದ ಮೇಲೆ ಗೊತ್ತಾಯಿತು ಈ ಥರ ಇದೆ, ರಾಜೀವ್ ಗಾಂಧಿದು ಈ ಥರ 1 ಲಕ್ಷ ಪವ್ ಮಾಡಿದ್ದು,
ಈ ಥರ ಎಲ್ಲ ಇದೆ, ನಾವು ಕಲ್ತ್ಕೋಬೋದು ತಿಳ್ಕೊಬೋದು ಅಂತ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಗೊತ್ತಾಯಿತು. ನೀವು ಬೇರೆಯವ್ರು ಯಾವ ಥರ ಹೇಳಲ್ಲ ಯಾರು, ಹಿಂಗಿದೆ ಹಿಂಗೆ ಮಾಡಿ ಅಂತ. ನೀವು ಎಲ್ರಿಗೂ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದು ಬೇರೆ ವಿಷಯ. ನೀವು ಅದು ಏನಿದೆಯೋ ಪಿನ್ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ. ಒಳ್ಳೇದಾಗಿದೆ ಅಣ್ಣ, ಎಲ್ರಿಗೂ ಒಳ್ಳೇದಾಗಿದೆ. ಇದು ನೋಡ್ತಾ ಇನ್ನೂ ಜನಗಳು ತುಂಬ ಕಲ್ತ್ಕೊತಾ ಇದ್ದಾರೆ ನಿಮ್ಮ ಚಾನಲಿಂದ. ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು ನಾಗರಾಜಣ್ಣ. ಒಂದೇ ಮೈಕ್ ಇಲ್ಲ, ಬೇರೆ ಮೈಕ್ ಇದೆ. ನಾನು ಈ ಕಡೆ ಆ ಕಡೆ ಎಲ್ಲ ಸೆಟಪ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಇದನ್ನು ಡೈರೆಕ್ಟಾಗಿ ನಾನು ಇಲ್ಲಿಗೆ ಬಂದಿದ್ದು ಬೆಳಗ್ಗೆನೆ. ಇದು ಮೊದಲನೇ ಎಪಿಸೋಡು. ಚಿಕ್ಕದಾಗಿ ಚೊಕ್ಕಟ್ಟವಾಗಿ ಮಾಡ್ತೀನಿ. ಇನ್ಮೇಲೆ ಯಾವುದೇ ಇದ್ರೂ ಗ್ರೌಂಡ್ ಲೆವೆಲಲ್ಲೇ ಮಾತಾಡೋಣ. ಯಾವ ತಲೆನೋವು ಬೇಡ, ನಮಗೂ ಸಾಕಾಗಿ ಹೋಗೈತೆ ಎಲ್ಲ ಕಡೆ ತೋರಿಸಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಓಕೆ, ಆದಮೇಲೆ ತಿರ್ಗಾ ಫೋನ್ ಹಾಂ ಸರಿ ಸರ್ ಮೇಲ್ ಹಾಕಿದ್ದೀನಿ, ಆಗೋ ಸರಿ ಮಾಡಿಸ್ಕೊಡ್ತೀವಿ ಬಿಡಿ 10%ಗೆ 40,000 ಮಾಡಿಸ್ಕೊಡ್ತೀವಿ. ಹೆಂಗಿದೆ ನೋಡಿ ಸರಿ. ಆಮೇಲೆ ಅದಕ್ಕೆ 40,000 ಮಾಡಿಸ್ಕೊಂಡು ಆಯಿತು ಅಂತೇಳಿ ಒಂದು 50,000 ಉಳಿಕೆ ಆಯಿತು. ಇವಾಗ ಆವಾಗ 13 ಚಿಲ್ಲರೆ ಕಟ್ಟಬೇಕು, ಈಗ 12 ಚಿಲ್ಲರೆ ಆಯಿತು. ಸರಿ ಅಂತೇಳಿ ಆಯ್ತು ಅಂತ ಅವನೇ ಕಾಲ್ ಮಾಡ್ದೆ. ಶಶಿ, ನನಗೊಂದು ಡೌಟ್ ಕಣಪ್ಪ. ನಮ್ಮವ್ರು ಒಬ್ಬರು ಆವಾಸ್ ಯೋಜನೆಯಲ್ಲಿ ನಿಮ್ಮ ಇದರಲ್ಲೇ ಲೋನ್ ತೊಗೊಂಡಿದ್ದಾರೆ ಆಯಿತಾ. ಅದು ನನಗೆ ಹೇಳ್ದೇನೆ ಪಾಪ ಅವರು ಬೇರೆ ಕಡೆ ಹಾಕ್ಸ್ಕೊಂಬಿಟ್ಟವ್ರೆ. ಈಗ ಅವ್ರಿಗೆ EMI ಬಂದು 12,726 ರೂಪಾಯಿ ಹಾಕ್ಬಿಟ್ಟವ್ರೆ. ಹೆಂಗಾಯ ಅವ್ರದ್ದು 9,63,000 23 ಅದು ಇನ್ಶೂರೆನ್ಸ್ ಸೇರಿಸೇ ಬರೋದು. ಸೇರಿಸ್ರೇ ಬರೋದು ಅದು. ಹಾಂ 63,000 ಹಾಕು. ಆಮೇಲೆ ನೀನು ಅಷ್ಟೇ ಪ್ರಾಸೆಸಿಂಗ್ ಫೀಸ್ ನನಗೆ ಜಾಸ್ತಿ ಹಾಕಿದ್ಯಾ. ನೆನ್ನೆ ನಿಮ್ಮ ಡಿವಿಷನಲ್ ಮ್ಯಾನೇಜರ್ ಹತ್ರನೂ ನಾನು ಮಾತಾಡಿದೆ. ನನಗೆ ಇವತ್ತು ಇವ್ರದ್ದು ಕೊಟ್ಟರು. ನೀನು ಪ್ರಾಸೆಸಿಂಗ್ ಫೀಸ್ ನಮ್ಮದು ಜಾಸ್ತಿ ಹಾಕಿದ್ಯಾ ಕಣಯ್ಯ. ಇಲ್ಲಪ್ಪ, ನಾನು ನಿನ್ನ ಹತ್ರ ವಾದ ಮಾಡಲ್ಲ, ಗೊತ್ತಲ್ಲ ಶಶಿ. ನಾನು ಏನೇ ಇದ್ದರೂ ಕ್ರಾಸ್ ವೆರಿಫೈ ಮಾಡೇ ಮಾತಾಡೋದು. ಹಾಂ ಸರಿ ಸರಿ, ಅದು ಕಳಿಸು. ಈಗ ನಮ್ಮ ಹುಡುಗಂದು ಹೇಳಪ್ಪ. 12,726 ರೂಪಾಯಿ. ಹಾಂ, ಅದೇ ನಾನು ಹೇಳ್ತಾ ಇರೋದು. 12,200. ಓಕೆ ಓಕೆ ಹೌದು. ಓಕೆ ಓಕೆ. ಈಗ ಹಾಂ, ಈಗ ಅವರು ಮಧ್ಯದಲ್ಲಿ ಯಾವುದಾದ್ರೂ ಅಮೌಂಟ್ ಕಟ್ಕೊಂಡು EMI ಕಡಿಮೆ ಮಾಡ್ಕೋಬೋದಲ್ಲ? ಯಾಕಂದರೆ ಸಬ್ಸಿಡಿ ಸಿಗೋದು ಡೌಟು ನನಗೆ. ಈ 3-5% ಐತಲ್ಲ, ಈ 12,726 ರೂಪಾಯಿ ಯಾವಾಗ ಬರುತ್ತೆ EMI? ಈ 3-5% ಏನು ನಮ್ಮ RGRSCL ಕೊಡ್ತಾರೆ ಅಂತ ಹೇಳಿದಾರಲ್ಲ, ಅದು ಅವ್ರು ನಿಜವಾಗ್ಲೂ ಬರುತ್ತಾ ಅವ್ರಿಗೆ? ಹಾಂ, ಅದು ನಾನು ಕರೆಕ್ಟಾಗಿ ಸಾಹೇಬ್ರ ಹತ್ರ ಮಾತಾಡ್ತೀನಿ ತಾಳಪ್ಪ. ಮಾತಾಡ್ಬಿಟ್ಟು ಅದೇನೈತೆ ನೋಡ್ತೀನಿ. ಹಾಂ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬೇರೆಯವ್ರ ನಂಬರ್ ಹಂಗೆ ಕಳಿಸ್ತೀನಿ ನಾನು ಶಶಿ. ಓಕೆ, ಥ್ಯಾಂಕ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.